ಕ್ರೇಟಿಗೆ ಮಣ್ಣೆಲ್ಲ ತುಂಬ ಆಯಿತು ಅಂತ ಹೇಳಿದ್ವಲ್ಲ, ತುಂಬಿದ ಮೇಲೆ ನಂತರ ನೀರು ಹಾಕಬೇಕು ನೋಡಿ. ಈ ಥರ ಎಲ್ಲ ಕ್ರೇಟ್ ಪೂರ್ತಿ ಭರ್ತಿ ಆಗೋಷ್ಟು ನೀರು ಹಾಕೋಣ. ಪೂರ್ತಿ ಮಣ್ಣು ಪೂರ್ತಿ ನೆನೆಯಷ್ಟು ಕ್ರೇಟ್ ಭರ್ತಿ ಆಗೋಷ್ಟು ನೀರು ಹಾಕೋದು. ನಂತರ ಇಲ್ಲಿ ನೋಡಿ ಭತ್ತ ಹಾಕೋದು. ಭತ್ತ ಹಾಕೋ ಮಿಷನ್ ಇದು. ಕ್ಲೀನಾಗಿ ಒಂದೇ ಸಮ ಸ್ವಲ್ಪನೂ ಗ್ಯಾಪ್ ಬಿಡ್ದಂಗೆ ಬೀಳುತ್ತೆ. ಒಂದು ಕಾಳು ಭತ್ತನೂ ಕೆಳಗಡೆ ಚೆಲ್ಲಿ ಹಾಳಾಗಿಲ್ಲ ನೋಡಿ. ನೋಡಿ ಪೂರ್ತಿ ಕ್ರೇಟಿಗೆ ಭತ್ತ ಹಾಕಿ ಮುಗಿಸಿದ್ದಾರೆ. ಇಲ್ಲಿ ನೋಡಿ. ಅದಾದ ನಂತರ ಹಾಕಿದ್ಮೇಲೆ ಈ ರೀತಿ ಈ ಸಣ್ಣ ಜರಡಿಲಿ ಜಲಿಸ್ಕೊಂಡಿರೋ ಮಣ್ಣನ್ನು, ಕಾಡು ಮಣ್ಣನ್ನು ಅಥವಾ ದನಿಂದು ಸಗಣಿ ಗೊಬ್ಬರನ, ಎರೆಹುಳ ಗೊಬ್ಬರ ಯಾವುದಾದ್ರೂ ಈ ಥರ ಮೇಲೆ ಭತ್ತ ಬಿಸಿಲಿಗೆ ಒಣಗದೇ ಇರೋ ಥರ ಮೊಳಕೆ ಈ ಥರ ಜಲಿಸ್ಬಿಡ್ಬೇಕು. ಅದು ತೆಳ್ಳಗೆ ಮುಚ್ಚೋ ಥರ ಸ್ವಲ್ಪ. ಈ ರೀತಿ ಮಾಡಿ ನೋಡಿ. ಯಾವುದೇ ಥರದಲ್ಲಿ ಕಷ್ಟ ಅನಿಸಲ್ಲ. ಮನೇಲಿ ಗಂಡ ಹೆಂಡ್ತಿರು ಇಬ್ಬರೇ ಆಲ್ಮೋಸ್ಟ್ ಒಂದು 4ರಿಂದ 5 ಎಕರೆ ಗದ್ದೆನ ನೀವಿಬ್ಬರೇ ನಟ್ಟಿ ಮುಗಿಸ್ಬೋದು ಅಂತ ನಮ್ಮ ಅನಿಸಿಕೆ ಅನ್ನಿಸ್ತಿದೆ. ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ನಮಸ್ಕಾರ.